ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಚಾಲನೆ. 17ನೇ ಬಾರಿ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ. ರಾಜ್ಯ ಬಜೆಟ್ನಲ್ಲಿ ಬೀದರ್ ಜಿಲ್ಲೆಗೆ ಭರ್ಜರಿ ಅನುದಾನ 200 ಕೋಟಿ ಘೋಷಣೆ. ಖತರ್ನಲ್ಲಿ ಸಿಲುಕಿರುವ ಯುವಕರೊಂದಿಗೆ ಶಾಸಕ ಸಿದ್ದು ಪಾಟೀಲ್ ದೂರವಾಣಿ ಮಾತುಕತೆ. ಬಾಲ್ಕಿ ತಾಲೂಕಿನಲ್ಲಿ ಸಾಲಬಾಧೆಗೆ ಬೇಸತ್ತು ರೈತನ ಆತ್ಮಹತ್ಯೆ. ಸುದ್ದಿಯ ವಿವರಗಳು. 2026-27ನೇ ಸಾಲಿನ ರಾಜ್ಯ ಬಜೆಟ್ 17ನೇ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ್ದಾರೆ. ಈ ಮೂಲಕ ದಾಖಲೆ ಸೃಷ್ಟಿಸಿದ್ದಾರೆ. 1995ರಲ್ಲಿ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯ ಅವರು ಮೊದಲ ಬಜೆಟ್ ಮಂಡಿಸಿದ್ದರು. 1995 ಮತ್ತು 1996ರಲ್ಲಿ ದೇವೇಗೌಡಯ್ಯ ಸಿಎಂ ಆಗಿದ್ದಾಗ 1997, 1998, 1999ರಲ್ಲಿ ಜೆಎಚ್ ಪಟೇಲ್ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದರು. 2013ರಲ್ಲಿ ಮೊದಲ ಬಾರಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು 2013, 14, 15, 16, 17 ಮತ್ತು 18 ಲೇಖಾನುದಾನ ಹೀಗೆ ನಿರಂತರವಾಗಿ 6 ಬಾರಿ ಬಜೆಟ್ ಮಂಡಿಸಿದರು. 2018ರಲ್ಲಿ ಮಂಡಿಸಿದ್ದು ಪೂರ್ಣ ಪ್ರಮಾಣದ ಬಜೆಟ್ ಆಗಿರಲಿಲ್ಲ. ಇದು ಅವರು ಮಂಡಿಸಿದ 13ನೇ ಬಜೆಟ್ ಆಗಿತ್ತು. 2023ರಲ್ಲಿ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಸಿದ್ದರಾಮಯ್ಯ ಅವರು 14ನೇ ಬಜೆಟ್ ಮಂಡಿಸಿ ಹೊಸ ದಾಖಲೆ ಬರೆದರು. 2026-27ನೇ ಸಾಲಿನ 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಆಯವ್ಯಯವು ನಾಡಿನ ರೈತರ, ದಮನಿತರ, ಕಾರ್ಮಿಕರ, ಮಹಿಳೆಯರ, ಅಶಕ್ತರ, ಅಲ್ಪಸಂಖ್ಯಾತರ, ವಿದ್ಯಾರ್ಥಿ, ಯುವಜನರ, ವ್ಯಾಪಾರ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ತೊಡಗಿಕೊಂಡವರ ಕನಸುಗಳು ಮತ್ತು ಅವಿಶ್ವಾಸವನ್ನು ಪ್ರತಿನಿಧಿಸುವ ಜೀವಂತ ದಾಖಲೆಯಾಗಿದೆ. ಧನಶೀಲ, ಮನಶೀಲ, ತನುಶೀಲ, ಸರ್ವಮಯ ದಕ್ಕಿಂಗೆ ಕಾಂಬುದೆಲ್ಲವೂ ಶೀಲ. ಇಂತಿ ವ್ರತ ಸಂಪದವೆಲ್ಲವೂ ಆಹಾರ ಕುರಿತು ಮಾಡುವ ನೇಮ ಎಂಬುದ ತಾನರಿಯಬೇಕು. ವಚನಕಾರ್ತಿ ಅಕ್ಕಮ್ಮ. ನಾವು ರೂಪಿಸುವ ಯೋಜನೆಗಳು, ವಿನಿಯೋಗಿಸುವ ಅನುದಾನಗಳು ಯಾರ ಏಳಿಗೆಯನ್ನು ಬಯಸುತ್ತವೆ, ಅವುಗಳು ಸದುದ್ದೇಶದಿಂದ ರೂಪುಗೊಂಡಿವೆಯೇ ಎಂಬುದನ್ನು ಅರಿತು ಮುನ್ನಡೆಯಬೇಕಾಗಿದೆ. ಜನಕೇಂದ್ರಿತ ಆರ್ಥಿಕ ತತ್ವಗಳ ಮೂಲಬಿಂದು ಇದೇ ಆಗಿದೆ. ಈ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ. ಸರ್ವೋದಯವಾಗಲೇ ಸರ್ವರಲಿ ಎಂಬ ಕವಿವಾಣಿ. 2026-27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಮಹತ್ವದ ಘೋಷಣೆಗಳು ನಡೆದಿದ್ದು, ನಗರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗಿದೆ. ಈ ಬಜೆಟ್ ಅನ್ನು ಸಿದ್ದರಾಮಯ್ಯ ಅವರು 17ನೇ ಬಾರಿ ಮಂಡಿಸಿದ್ದು, ಹಲವು ಹೊಸ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಬಜೆಟ್ನಲ್ಲಿ ಬೀದರ್ ಮಹಾನಗರ ಪಾಲಿಕೆಗೆ ಮಹತ್ವದ ಗಾಂಧಿನಗರೋತ್ಥಾನ ಯೋಜನೆ 2 ಪಾಯಿಂಟ್ ಅಡಿಯಲ್ಲಿ 200 ಕೋಟಿ ವಿಶೇಷ ಅನುದಾನ ಘೋಷಿಸಲಾಗಿದೆ. ಈ ಅನುದಾನದಿಂದ ನಗರದ ಮೂಲ ಸೌಕರ್ಯ, ರಸ್ತೆ, ಚರಂಡಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ಸಿಗಲಿದೆ. ಅಲ್ಪಸಂಖ್ಯಾತರ ಕಲ್ಯಾಣದ ದೃಷ್ಟಿಯಿಂದ ಕಲಬುರಗಿ ಮತ್ತು ಹುಬ್ಬಳ್ಳಿ ನಗರಗಳಲ್ಲಿ ಹೊಸ ಹಜ್ ಭವನಗಳನ್ನು ನಿರ್ಮಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಹಜ್ ಯಾತ್ರಿಕರಿಗೆ ಉತ್ತಮ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದೇ ವೇಳೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಹಂತಕ್ಕೂ 4ಕ್ಕೂ ಚಾಲನೆ ನೀಡಲಾಗಿದ್ದು, ರಾಜ್ಯದ ನಗರ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸಚಿವ ರಹೀಂ ಖಾನ್ ಅವರು, ಜಿಲ್ಲೆಯ ಅಭಿವೃದ್ಧಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ದೊರೆತಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಬೀದರ್ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಶ್ರಮಿಸಲಾಗುವುದು ಎಂದು ಹೇಳಿದರು. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಇವತ್ತು 26-27 ಬಜೆಟ್ನಲ್ಲಿ ನಮ್ಮ ಬೀದರ್ ಕಾರ್ಪೊರೇಷನ್ಗೆ 200 crores ಕೊಟ್ಟಿದ್ದಾರೆ. ಜೊತೆಗೆ ಗುಲ್ಬರ್ಗಾನಲ್ಲಿ ಹಜ್ ಭವನ್ಗೆ, ಮತ್ತೆ ಹುಬ್ಳಿನಲ್ಲಿ ಹಜ್ ಭವನ್ಗೆ, ಮತ್ತೆ ನಗರೋತ್ಥಾನ್ನಲ್ಲಿ 500, ಹಳೆ ಕೆಲಸಗೆ ಏನೇನು ಮಾಡಿದ್ದಾರೆ ಅದಕ್ಕೆ ಒಂದು 500 ಕೋಟಿ ಕೊಟ್ಟಿದ್ದಾರೆ. ಮತ್ತೆ ಅಮೃತ್ನಲ್ಲಿ ಪಾರ್ಕ್ಗೆ ಮತ್ತು ಲೇಕ್ ಡೆವಲಪ್ಮೆಂಟ್ಗೆ ಆ ಥರ ಸುಮಾರು ದುಡ್ಡು ನನಗೆ
ನನ್ನ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿಪ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಎಲ್ಲರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ. 2-3 ಸಲ ನಾನು ಈಶ್ವರ್ ಖಂಡ್ರೆ ಅವರು ಜೊತೆಗೆ ಸಿಎಂ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಬೀದರ್ ಡೆವಲಪ್ಮೆಂಟ್ ಸಲುವಾಗಿ ಹಣ ರಿಲೀಸ್ ಮಾಡಬೇಕಂತ. ಅವ್ರು ಕೊಟ್ಟಿದ್ದ ಅದ್ರ ಸಲುವಾಗಿ ತುಂಬಾ ಧನ್ಯವಾದ ಹೇಳಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ಇಟ್ಗ ಗ್ರಾಮದ ಅಭಿಲೇಶ್ ಸೇರಿದಂತೆ ಕ್ಷೇತ್ರದ ವಿವಿಧ ಗ್ರಾಮಗಳ ಸುಮಾರು 20 ಯುವಕರು ಮಧ್ಯಪ್ರಾಚ್ಯದಲ್ಲಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಖತ್ತರ್ ದೇಶದಲ್ಲಿ ಸಿಲುಕಿರುವ ಹಿನ್ನೆಲೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಅವರು ದೂರವಾಣಿ ಮೂಲಕ ಯುವಕರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದರು. ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಯುದ್ಧ ಪರಿಸ್ಥಿತಿಯಿಂದಾಗಿ ಯುವಕರು ಆತಂಕದಲ್ಲಿರುವ ಮಾಹಿತಿ ತಿಳಿದ ಶಾಸಕ ಸಿದ್ದು ಪಾಟೀಲ್ ಅವರು ಅವರೊಂದಿಗೆ ಮಾತನಾಡಿ ಯಾವುದೇ ಭಯಪಡಬೇಕಾಗಿಲ್ಲ ಎಂದು ಭರವಸೆ ನೀಡಿದರು. ಕ್ಷೇತ್ರದ ಯುವಕರನ್ನು ಆದಷ್ಟು ಬೇಗ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಜಿಲ್ಲಾ ಆಡಳಿತ ಹಾಗೂ ಕೇಂದ್ರ ವಿದೇಶಾಂಗ ಇಲಾಖೆ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಯುವಕರು ತಂಗಿರುವ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಎಲ್ಲರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು ಪ್ರಯತ್ನಿಸಲಾಗುತ್ತಿದೆ. ಆದುದರಿಂದ ಯಾರು ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಇರಬೇಕು ಎಂದು ಅವರು ಯುವಕರಿಗೆ ಧೈರ್ಯ ತುಂಬಿದರು. ನೀವೊಂದು ಕೆಲಸ ಮಾಡಬೇಕು, ಅವ್ರು ಯಾರ್ಯಾರ ಯಾವ ಊರ್ದವ್ರ ಪೂರ ಡೀಟೇಲ್ ಹಾಕಿ ಒಂದು ವಾಟ್ಸಪ್ ಮಾಡ್ರಿ. ಅಂದ್ರೆ ಈಗ ಅಲ್ಲಿ ಇರೋರು ಎಷ್ಟು ಜನ ಆರ ಮತ್ತೆ ಈ ಕಡೆ ಬರ್ಬೇಕೇನಲ್ಲತ್ತಾರಂತ. ಅಂದ್ರೆ ನೀವು ಉಳಿದಿದ್ದು ನಿಯರ್ ಪ್ಲೇಸು ಅಲ್ಲಿ ಏನ್ರ ಹಿಂಗ ಬಾಂಬ್ ಬೀಳೋದು ಅದು ಆಗ್ಯದೇನು? ನೀವ್ ಇದ್ದಿದ್ದು ಹಿಂಗ ಸಮೀಪ ಎಲ್ಲ? ಹಾ ಹಾ ಹೌದು, ಇದು ಇಡ್ತಾರದು. ಹೌದೇನು? ಹಂಗಿತ್ತು ಅಂತಂದ್ರೆ ಯಾರ್ಯಾರ ನಮ್ಗೊಂದು ಲಿಸ್ಟ್ ಕೊಡಿ, ನಾವು ಸರ್ಕಾರಕ್ಕೆ ಮಾತಾಡ್ತೀವಿ ಅದಕ್ಕೆ. ಮಾತಾಡ್ಕೊಂಡು ಇದು ಮಾಡಿಸಕ್ ಬರ್ತದ. ಅದಕ್ಕೆ ಹೆಂಗ ವ್ಯವಸ್ಥೆ ಮಾಡ್ಕೊಂಡು, ಯಾಕ ಇಲ್ಲಿಂದ ಎಂಬೆಸಿ, ನಮ್ಮ ಇಂಡಿಯನ್ ಎಂಬೆಸಿಲಿಂದ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಇಂಡಿಯನ್ ಎಂಬೆಸಿಗೆ ಮಾತಾಡಿ ಆ ಕಡೆಯಿಂದ ಏನೇನದ ನೋಡೋಣ. ನೋಡಿ ಹಾಕ್ರಿ ಬೇಡ. ಏನಿತ್ತಂದ್ರೆ ಬಿ ನೀವು ಡೈರೆಕ್ಟ್ ಫೋನ್ ಮಾಡಿ ನಂಗೆ. ಯಾವಾಗ ಪಗಾರ ಅದು ಕೊಡ್ಲತ್ತಾರಿಲ್ಲ? ಹಾ ಹಾ ಓಕೆ. ಆ ಬೆಲ್ ಹಾಕ್ತಿರ್ಬೇಕದು. ಈ ಟೈಪ್ ಏನಾರ ಆಗ್ಲತ್ತಂದಾಗ ಬೆಲ್ ಆಗಿ ಮಾಡ್ತಿರೋದು. ಓಕೆ. ನೀವು ಆ ಥರ ಏನ್ ಬಿತ್ತಂದ್ರೆ ನೀವು ಅವು ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳೋ. ಹಾ, ವಿನಯ್ ಕೊಡ್ತಾರ ನಂಗ. ಅವ್ರದ್ದೆಲ್ಲ ಹೆಸರು ಊರದ್ದೆಲ್ಲ ಹಾಕು, ನಾ ಮಾತಾಡ್ತೀನಿ ಹಂಗೇನ್. ಓಕೆ ಓಕೆ ಓಕೆ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮಾಸಿಮಡ್ ಗ್ರಾಮದಲ್ಲಿ ಸಾಲಬಾಧೆ ತಾಳಲಾರದೆ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ದುಃಖದ ಘಟನೆ ನಡೆದಿದೆ. ಗ್ರಾಮದ ನಿವಾಸಿ ಮನೋಹರ್ 50 ಎಂಬ ರೈತ ಕಾರಂಜ ಕಾಲುವೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ಕೃಷಿ ಸಾಲದ ಒತ್ತಡದಿಂದ ಮನೋಹರ್ ಅವರು ಮಾನಸಿಕವಾಗಿ ಬೇಸರಗೊಂಡಿದ್ದರು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಇದೇ ಕಾರಣದಿಂದ ಮನೋವೈದ್ಯಗೆ ಒಳಗಾಗಿ ಅವರು ಕಾರಂಜ ಕಾಲುವೆಗೆ ಹಾರಿ ಪ್ರಾಣತ್ಯಾಗ ಮಾಡಿಕೊಂಡಿದ್ದಾರೆ. ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹಾಗೂ ಸ್ಥಳೀಯರು ಕಾಲುವೆಯಲ್ಲಿ ಶೋಧ ನಡೆಸಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಈ ಘಟನೆ ಬಳಿಕ ಮನೋಹರ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಪ್ರಕರಣ ಸಂಬಂಧ ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ.
ರಾಡಾರ್ ಸಂಪರ್ಕದಿಂದ ಕಡಿತಗೊಂಡು ನಾಪತ್ತೆಯಾಗಿದ್ದ ಸುಕಿಯೋ 30 ಎಂಕೆಐ ಯುದ್ಧ ವಿಮಾನ ಅಸ್ಸಾಂನ ಕಾರ್ಬಿ ಆಂಗ್ಲಾಂಗ್ ಜಿಲ್ಲೆಯಲ್ಲಿ ಪತನ. ಇಬ್ಬರು ಪೈಲಟ್ಗಳು ದುರ್ಮರಣ ಹೊಂದಿದ್ದಾರೆ ಎಂದು ಐಎಎಫ್ ಶುಕ್ರವಾರ ತಿಳಿಸಿದೆ. ತರಬೇತಿಯಲ್ಲಿ ಸು-30 ಎಂಕೆಐ ಯುದ್ಧ ವಿಮಾನ ಗುರುವಾರ ಜೊಹಾರ್ತ್ನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಕಾರ್ಬಿ ಆಂಗ್ಲಾಂಗ್ ಪ್ರದೇಶದಲ್ಲಿ ಪತನಗೊಂಡಿದೆ ಎಂದು ಭಾರತೀಯ ವಾಯುಪಡೆ ಹೇಳಿಕೆಯಲ್ಲಿ ತಿಳಿಸಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಸ್ಕ್ವಾಡ್ರನ್ ಲೀಡರ್ ಅನುಜ್ ಮತ್ತು ಲೆಫ್ಟಿನೆಂಟ್ ಪೂರ್ವೇಶ್ ದುರ್ಗಾಕರ್ ಸಾವನ್ನಪ್ಪಿದ್ದಾರೆ. ದುಃಖದ ಸಮಯದಲ್ಲಿ ಅವರ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುವುದಾಗಿ ಭಾರತೀಯ ವಾಯುಪಡೆ ಹೇಳಿದೆ. ರಷ್ಯಾ ಮೂಲದ ವಿಮಾನ ಜೊತೆಗಿನ ಸಂಪರ್ಕ ಕಡಿತಗೊಂಡಿತು. এইফালে মানুহ আহিছে এইটোতো এইফালে আছে এইখিনি আছে तो एक लक्ष्य में एक फाइटर आया है, वो थोड़ा नीचे आ रहा है, तो नीचे आकर क्यों इतना नीचे आया है यहाँ से, तो देखा है कि इधर आके हम लोग तो इधर से 5 किलोमीटर ऐसा होगा, तो हम लोग देखा है कि इधर पूरा आवाज हो रहा है और ब्लास्ट हो गया है। हाँ नहीं देखा है, हम लोग देखा है, खुद देखा है, तो इधर आग उगला रहा है, पूरे ऐसा फायर हो गया है। कौन सा जगह है? इस जगह का नाम है चुकीहोला। चुकीला वो नीली ब्लॉक का नजदीक है। पहाड़ का वो सटीक तो कह नहीं सका, लेकिन वो काला पहाड़ ऐसा बोला है, इंगलोंग इक्पो, कार्बी में वो इंगलोंग इक्पो एक आसपास में होगा। ये अभी तक तो जगह तो पहचानता नहीं है, लेकिन अभी तो इधर आ रहा है, तो पुलिस आया है यहाँ, वो चुकीहोला थाना का वो कमांडो लोग है ना, और पुलिस गया है। नहीं हेलीकॉप्टर से वो लोग ढूंढ रहा है, छानबीन कर रहा है, लेकिन अभी तक तो मिला है कि नहीं मिला है पता नहीं, लेकिन इधर घूम रहा है, आप लोग भी देखा है। कुछ सुना क्या पायलट का? न पायलट का कुछ पता नहीं है, अभी तक तो कुछ पता नहीं बोला। ऊपर में कोई आदमी रहता है? नहीं ऊपर में कोई आदमी नहीं रहता है, गांव नहीं है, वो पहाड़ में है, पूरा पहाड़ में है, जंगल में है, तो जंगल है, उस जंगल के तरफ वो लोग आग बढ़ा है, वो तो चल रहा है, तो पूरा बस्ती लोग भी गया है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.